ಎವ್ರಿವನ್, ವೆಲ್ಕಮ್ ಟು ಶ್ರೇಯಾ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಎದ್ದಾಗ 5 ಗಂಟೆ ಆಗಿತ್ತು. 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಹೊರಗಡೆ ಎಲ್ಲ ಕ್ಲೈಮೇಟ್ ವೆದರ್ ಹೆಂಗಿದೆ ಅಂತ ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಆಗಸ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಬ್ಯಾಂಗ್ಳೂರು ಮತ್ತು ಬೇರೆ ಎಲ್ಲ ಊರಲ್ಲೂ ತುಂಬಾ ಚಳಿ ಇದೆ, ತುಂಬ ಥಂಡಿ ಇದೆ, ವೆದರ್ ತುಂಬ ಕೋಲ್ಡ್ ಆಗಿರುತ್ತೆ. ಇದನ್ನು ನೋಡಿಕೊಂಡು ನಾನು ಅಂದ್ಕೊಂಡೆ ಇವತ್ತಿನ ದಿನನ ಪ್ರೊಡಕ್ಟಿವ್ ಆಗಿ ಕಳೆಯೋಣ ಅಂತ. ಸೊ ಇವತ್ತೊಂದು ನಾನು ರೊಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಜೀರಾ ವಾಟರ್ ಕುಡಿಯೋ ಅಭ್ಯಾಸ. ನೀರಿಗೆ ನಾನು ಜೀರಿಗೆನ ಹಾಕಿ ಕುದಿಸಿ ಆದಮೇಲೆ ಅದನ್ನು ಕುಡಿತೀನಿ. ಅದಾಗಷ್ಟರಲ್ಲಿ ನಾನು ಅಂದ್ಕೊಂಡೆ ಇವತ್ತಿನ ತಿಂಡಿಗೆ ಬೇಕಾಗಿರೋಂಥ ಸೊಪ್ಪನ್ನು ಬಿಡಿಸ್ಕೊಳ್ಳೋಣ ಅಂದ್ಕೊಂಡೆ. ನಾನಿವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ತರಕಾರಿ ಮತ್ತು ಸೊಪ್ಪು ಎಲ್ಲ ಹಾಕ್ತೀನಿ. ಇದು ಮೆಂತ್ಯ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಸೊ ಮೆಂತ್ಯ ಸೊಪ್ಪೆಲ್ಲ ಬಿಡಿಸೋಷ್ಟರಲ್ಲಿ ನನ್ನದು ಡೈಲಿ ರೊಟೀನ್ ಡ್ರಿಂಕ್ ರೆಡಿ ಆಯಿತು, ಜೀರಾ ವಾಟರ್. ಅದಕ್ಕೆ ನಾನು ಸ್ವಲ್ಪ ಲೆಮನ್ ಹಾಕ್ಕೊತೀನಿ, ಅದನ್ನು ಹಾಕ್ಕೊಂಡು ಕುಡಿತೀನಿ. ಸೊ ಇದನ್ನೆಲ್ಲ ಕುಡಿದು ನಾವು ಅಂದ್ಕೊಂಡ್ವಿ ನಾನು ಪ್ರದೀಪ್ ವಾಕಿಂಗ್ ಹೋಗೋಣ ಅಂತ. ಯೂಶಲಿ ನಾವು ಒಂದು 6:30 ಹಾಗೆ ವಾಕಿಂಗ್ ಹೋಗ್ತೀವಿ. ಇದು HSR ಅಲ್ಲಿರೋ ಅಂಥ ಒಂದು ಪಾರ್ಕ್. ಈ ಪಾರ್ಕ್ ನಂಗೆ ತುಂಬಾ ಇಷ್ಟ, ಯಾಕಂದರೆ ಇಲ್ಲಿ ತುಂಬಾ ಗಿಡ ಮರಗಳೆಲ್ಲ ಬೆಳೆಸಿದ್ದಾರೆ ಮತ್ತು ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಈ ಪಾರ್ಕಲ್ಲಿ. ಅದಷ್ಟೇ ಅಲ್ಲದೆ ಇಲ್ಲಿ ತುಂಬ ಪಕ್ಷಿಗಳೆಲ್ಲ ಬರುತ್ತೆ. ನವಿಲು ಬಂದಿದೆ ಎಷ್ಟೊಂದು ಸಲ ನಾನು ನೋಡಿದ್ದೀನಿ. ನಮ್ಮ ದಿನನ ಈ ಥರ ಒಳ್ಳೆ ವಾತಾವರಣದಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿ ತಿಂಡಿ ಮಾಡೋದನ್ನು ಕಂಟಿನ್ಯೂ ಮಾಡಬೇಕು. ಈಗ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡಾಗಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಮತ್ತು ಸ್ವಲ್ಪ ತರಕಾರಿ ಚಾಪ್ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಸೊಪ್ಪನ್ನು ವಾಶ್ ಮಾಡಿ ಅದನ್ನು ಚಾಪ್ ಮಾಡ್ತಾಯಿದ್ದೀನಿ. ಇದನ್ನು ಚಾಪ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನನಗೆ ಚಾಪಿಂಗಿಗೆ ಹೆಲ್ಪ್ ಮಾಡೋಕ್ಕಂತ ಬಂದರು. ಇಬ್ಬರು ಕೋಆರ್ಡಿನೇಟ್ ಮಾಡಿಕೊಂಡು ಕುಕ್ ಮಾಡೋದ್ರಿಂದ ಬೇಗನೆ ಬ್ರೇಕ್ಫಾಸ್ಟ್ ಆಗುತ್ತೆ ಮತ್ತು ಆಫೀಸ್ಗೆ ನಾವು ಬೇಗ ಹೊರಡ್ಬೋದು ಅಂತ ಚಾಪಿಂಗಿಗೆ ಅವ್ರು ಫ್ರೀ ಇದ್ದಾಗ ಹೆಲ್ಪ್ ಮಾಡ್ತಾರೆ. ಯೂಶಲಿ ಇಬ್ರದ್ದು ಆಫೀಸ್ ಟೈಮಿಂಗ್ ಸೇಮ್ ಇರೋದ್ರಿಂದ ಒಟ್ಟಿಗೆ ಹೋಗೋದ್ರಿಂದ ಕುಕ್ಕಿಂಗ್ ಎಲ್ಲ ಒಟ್ಟಿಗೆ ಮಾಡಿ ಬೇಗ ಮುಗಿಸ್ತೀವಿ. ಇದಾದಮೇಲೆ ಎಗ್ನ ಬಾಯ್ಲಿಂಗಿಗೆ ಇಟ್ಬಿಟ್ಟು ನಾನು ಗಿಡಗಳಿಗೆ ನೀರು ಹಾಕೋಣ ಅಂತ ಬಂದೆ. ಬೆಳಗ್ಗೆ ಎವ್ರಿ ಡೇ ನನಗೆ ಗಿಡಗಳಿಗೆ ನೀರು ಹಾಕೋದಂದರೆ ತುಂಬ ಇಷ್ಟ. ಅದನ್ನು ನೋಡ್ಕೊಳ್ಳೋದು, ಮನೆಯಲ್ಲಿ ಗಿಡಗಳನ್ನ ಬೆಳೆಸೋದಂದರೆ ನಂಗೆ ತುಂಬ ಇಷ್ಟ. ದಟ್ ಈಸ್ ಮೈ ಫೇವ್ರೆಟ್ ಥಿಂಗ್. ಅದಾದಮೇಲೆ ನಾನು ಅಂದ್ಕೊಂಡೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ. ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಪಲಾವೆಲ್ಲ ಮಾಡಿ ಮುಗಿಸಿ ಬೇಗ ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಬೇಕಾಗಿತ್ತು. ಸೊ ನಾನು ಪ್ರದೀಪ್ ಇಬ್ಬರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಪಲಾವ್ ಚೆನ್ನಾಗಿತ್ತು. ಇದಾದಮೇಲೆ ನಾನು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆದೆ. ಸೊ ಐ ಹ್ಯಾವ್ ಗಾಟ್ ರೆಡಿ ಫಾರ್ ದ ಆಫೀಸ್. ಇವಾಗ ನನಗೆ ಮನೆಯಿಂದ ಆಫೀಸ್ ಹೋಗೋಕ್ಕೆ ಬಸ್ ಸ್ಟಾಪ್ ತನಕ ಪ್ರದೀಪ್ ಡ್ರಾಪ್ ಮಾಡ್ತಾರೆ. ಬಸ್ ಸ್ಟಾಪಿಂದ ನನ್ನನ್ನು ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡಿ ಅವರಲ್ಲಿಂದ ಆಫೀಸ್ಗೆ ಅವ್ರು ಹೋಗ್ತಾರೆ. ನಾನಿವಾಗ ನಮ್ಮ ಆಫೀಸ್ ಹತ್ರ ರೀಚ್ ಆಗಿದ್ದೀನಿ. ನಮ್ಮ ಆಫೀಸ್ಗೂ ಮತ್ತು ಬಸ್ ಸ್ಟಾಪ್ಗೂ 500 ಮೀಟರ್ಸ್ ಡಿಸ್ಟೆನ್ಸ್ ಇದೆ. ಅಲ್ಲಿಂದ ನಾನು ಆಫೀಸ್ಗೆ ನಡ್ಕೊಂಡು ಹೋಗ್ತೀನಿ. ಈ ದಾರಿ ನನಗೆ ತುಂಬ ಇಷ್ಟ. ಯೂಶಲಿ ದಾರಿಲಿ ನಾನು ಬರೋದು. ಈ ದಾರಿಲಿ ಗಿಡ ಮರಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ನಾನು ನೋಡ್ತಾ ನಮ್ಮ ಆಫೀಸ್ ರೀಚ್ ಆದೆ. ಇವಾಗ ಇಟ್ಸ್ ಟೈಮ್ ಟು ಸ್ಟಾರ್ಟ್ ಮೈ ವರ್ಕ್. ಆಫೀಸ್ ಒಳಗಡೆ ಹೋಗಿ ನಾನು ನನ್ನ ವರ್ಕ್ ಸ್ಟಾರ್ಟ್ ಮಾಡಿದೆ. ಇದಾದಮೇಲೆ ಇದನ್ನು ಕಂಟಿನ್ಯೂಸ್ 2 to 3 hours ವರ್ಕ್ ಮಾಡಿದೆ. ಇದಾದಮೇಲೆ ನಾನು ಅಂದ್ಕೊಂಡೆ ಸ್ವಲ್ಪ ಟೀ ಕುಡಿಯೋಣ ಅಂತ. ಟೀ ಕುಡಿಯೋಕ್ಕೋಸ್ಕರ ನಾನು ನಮ್ಮ ಕ್ಯಾಂಟೀನ್ ಹೋದೆ. ಟೀ ಕುಡಿದು ಐ ವಾಸ್ ಬ್ಯಾಕ್ ಟು ಮೈ ವರ್ಕ್. 1 hour ಕೆಲಸ ಮಾಡಿ ಮತ್ತೆ ಲಂಚ್ಗೆ ಹೋಗೋಣ ಅಂದ್ಕೊಂಡೆ. ಸೊ ಕೆಲಸ ಎಲ್ಲ ಮುಗಿಸ್ದೆ. ಅದಾದಮೇಲೆ ಮತ್ತೆ ಕ್ಯಾಂಟೀನ್ ಹೋಗಿ ಐ ಸ್ಟಾರ್ಟೆಡ್ ಮೈ ಲಂಚ್ ಮುಗಿಸಿ ಮತ್ತೆ 3-4 hours ವರ್ಕ್ ಮಾಡಿ ಇವತ್ತಿನ ಕೆಲಸನ ಕಂಪ್ಲೀಟ್ ಮಾಡಿ ನಾನು ಲಾಗ್ ಆಫ್ ಮಾಡಿದೆ. ಅದಾದಮೇಲೆ ಮನೆಗೆ ಹೊರಡೋಣ ಅಂತ ಆಫೀಸಿಂದ ಹೊರಟೆ. ಮನೆಗೆ ಹೋಗ್ತಾ ಇದೇ ದಾರಿಲಿ ಹೋಗಿ ನಾನು ಬಸ್ ಕ್ಯಾಚ್ ಮಾಡ್ತೀನಿ. ಈ ಟ್ರಾಫಿಕ್ಕಲ್ಲಿ ಮನೆಗೆ ಹೋಗೋಷ್ಟರಲ್ಲಿ ತುಂಬಾ ಸುಸ್ತಾಗುತ್ತೆ. ಬ್ಯಾಂಗ್ಳೂರು ಟ್ರಾಫಿಕ್ ಎಷ್ಟು ಹೆಕ್ಟಿಕ್ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಈ ಟ್ರಾಫಿಕ್ ಎಲ್ಲ ನೋಡಿಕೊಂಡು ನಾನು ಫೈನಲಿ ಮನೆಗೆ ರೀಚ್ ಆದೆ. ಮನೆಗೆ ಬಂದ ತಕ್ಷಣ ನಮ್ಮೆಲ್ರಿಗೂ ಏನೋ ಒಂಥರ ನೆಮ್ಮದಿ ಅನಿಸುತ್ತಲ್ವ. ಇವಾಗ ಮನೆಗೆ ಬಂದಿದ್ದಾಗಿದೆ. ಐ ಹ್ಯಾವ್ ಟು ಗೆಟ್ ಫ್ರೆಶ್ಡ್ ಅಪ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ನೆಕ್ಸ್ಟ್ ಏನಂದರೆ ಫೇಸ್ ಎಲ್ಲ ತುಂಬ ಡ್ರೈ ಆಗಿದೆ ಮತ್ತು ಸ್ವಲ್ಪ ಗ್ಲೋ ಅಥವಾ
ಸ್ವಲ್ಪ ನರಿಷ್ ಮಾಡೋಕ್ಕೋಸ್ಕರ ನಾನು ಈಗ ಒಂದು ಫೇಸ್ ಪ್ಯಾಕ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಫೇಸ್ ಪ್ಯಾಕ್ ಇಟ್ಸ್ ಲೈಕ್ ಸೀರಮ್ ಬೇಸ್ಡ್ ಪ್ಯಾಕ್. ಸೊ ಲೆಟ್ಸ್ ಡೂ ಇಟ್. Just apply on my face. ಓಕೆ, ಸೊ ಇವಾಗ ಫೇಸ್ ಮಾಸ್ಕ್ ಹಾಕಿ ರಿಮೂವ್ ಮಾಡೋದಾಗಿದೆ. ಐ ಫೀಲಿಂಗ್ ಸೋ ಗುಡ್, ಫ್ರೆಶ್ ಅನಿಸ್ತಿದೆ, ಹೈಡ್ರೇಟ್ ಅನಿಸ್ತಿದೆ. ಸೊ ನೆಕ್ಸ್ಟ್ ಇವಾಗ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಹೊರಗಡೆ ಊಟಕ್ಕೆ ಫಾರ್ ಡಿನ್ನರ್. ಬೇಗ ರೆಡಿಯಾಗಿ, ರೆಡಿ ಏನಿಲ್ಲ, ಸೊ ಜಸ್ಟ್ ಲೈಕ್ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಲೈಟ್ರಲ್ಲೇನೋ ಗೊತ್ತಿಲ್ಲ, ಜಸ್ಟ್ ಹೋಗ್ತಾ ಇರೋದು ಇವಾಗ. ದಟ್ಸ್ ಇಟ್. ಸೊ ಇಲ್ಲಿ ಫುಲ್ ಟ್ರಾಫಿಕ್ ಜಾಸ್ತಿ ಇದೆ. ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ ವಿತ್ ಕೋಳಿ. ಸೊ ನಮ್ಗೆ ಎಲ್ಲಿ ಬರಬೇಕಂತ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಇವಾಗ ಮೆಕ್ಡಾನಲ್ಡ್ಸ್ ಬಂದಿದ್ದೀವಿ. ಎಲ್ಲ ಕ್ಲೋಸ್ ಆಗಿತ್ತು. ಸೊ ದಿಸ್ ಇಸ್ ದ ಲಾಸ್ಟ್ ಆಪ್ಷನ್ ವಿ ಹ್ಯಾವ್. ನಾವು ವ್ರಾಪ್ಸ್ ತೊಗೊಂಡಿದ್ದೀವಿ, ನೋಡೋಣ ಹಿಂಗಿರುತ್ತೆ, ತಿಂದ್ಬಿಟ್ಟು ಮನೆಗೆ ಹೊರಡೋದು. ಸೊ ಫೈನಲಿ ವಿ ಆರ್ ಬ್ಯಾಕ್ ಹೋಮ್. ಸೊ ಇವಾಗ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಊಟ ಅಂತ ಬೇರೆ ಆಪ್ಷನ್ ಇಲ್ಲದೆ ಮೆಕ್ಡಾನಲ್ಡ್ಸ್ಗೆ ಹೋಗಿ ವ್ರಾಪ್ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ಸಿನ್ಸ್ ವಿ ಆರ್ ಸೋ ಟಯರ್ಡ್, ತುಂಬ ನಿದ್ದೆ ಬರ್ತಾ ಇದೆ, ವಿ ಹ್ಯಾವ್ ಟು ಸ್ಲೀಪ್. ಸೊ ದಿಸ್ ವಾಸ್ ಮೈ ಡೇ. ಇದು ಇವತ್ತಿನ ನನ್ನ ದಿನಚರಿ ಆಗಿತ್ತು. ಸೊ ಕೀಪ್ ಸ್ಮೈಲಿಂಗ್, ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.